ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಟಾಕ್ಸಿಕ್ ಸಿನಿಮಾದ ಟೀಸರ್ ಬರ್ತಾ ಇದೆ. ಟೀಸರ್ ಯಾವ ರೀತಿಯಲ್ಲಿ ಬರ್ತಾ ಇದೆ ಅಂತ ಕೇಳಿದರೆ ಇಡೀ ಸಿನಿಮಾದ ಜಂಗಬಲವನ್ನೇ ಹುದುಗಿಸೋ ರೀತಿಯಲ್ಲಿ ಬರ್ತಾ ಇದೆ. ಯಾಕೆ ಇದನ್ನು ಹೇಳ್ತಾ ಇದೆ ಅಂತ ಕೇಳಿದರೆ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇದುವರೆಗೂ ನೋಡಿದಂತಹ ಅತ್ಯದ್ಭುತ ಸಿನಿಮಾ ವಿನ್ಯಾಸಗಳಲ್ಲಿ ಒಂದು ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಇವತ್ತು ಈ ಒಂದು ಟೀಸರನ್ನು ನೋಡಿಕೊಂಡು ಆಲ್ಮೋಸ್ಟ್ 2.5 ನಿಮಿಷ ಅಷ್ಟೇ ಇರೋದು, 3 ನಿಮಿಷಕ್ಕಿಂತಲೂ ಕೆಳಗಡೆ. ಇವತ್ತು ಯಶ್ ಅವರ ಬರ್ತ್ಡೇ, ಸೊ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ಕೊಂಡು ಇವತ್ತು ಟೀಸರ್ ಬಂದಿರುವಂಥದ್ದು. ಸೊ ಈ ಒಂದು ಟೀಸರನ್ನು ನೋಡುವಾಗ ಈ ಒಂದು ಯುಗದಲ್ಲಿ ಅಂದರೆ ಸಿನಿಮಾವನ್ನು ಅಥವಾ ಸಿನಿಮಾ ಯಾವ ರೀತಿಯಲ್ಲಿ ಬೇಕು, ಸೊ ಇವತ್ತು ನಾವು ನಿಜವಾಗ್ಲೂ ಈ ಯಶ್ ಕನ್ನಡ ಇಂಡಸ್ಟ್ರಿಯಲ್ಲಿ ಯಶ್ ಅವರಿಗಿಂತ ಹೆಚ್ಚಾಗಿ ಯಾರನ್ನು ನಾನು ನೆಚ್ಚಿಕೊಂಡಿಲ್ಲ. ಯಾಕಂತ ಕೇಳಿದರೆ, ಯಶ್ ಅವರ ಆ ಒಂದು ಮೊದಲ ಮೂವಿ ಏನು ಬಂದಿತ್ತು, KGF ಚಾಪ್ಟರ್ 1 ಚಾಪ್ಟರ್ 2, ಆ ಒಂದು ವಿನ್ಯಾಸಗಳು, ಅವರ ಆ್ಯಕ್ಷನ್ಗಳು, ಆಮೇಲೆ ಅವರ ಆ ಒಂದು ನಟನೆಗೆ ಒಂದು ರೀತಿಯಲ್ಲಿ ಮಾರು ಹೋದಂತಹ ವ್ಯಕ್ತಿ ನಾನು. ಸಿನಿಮಾ ಅಷ್ಟಾಗಿ ನೋಡೋದಿಲ್ಲ, ಆದರೂ ಕೂಡ ಈ ಒಂದು ಟಾಕ್ಸಿಕ್ ಮೂವಿಯನ್ನು ಖಂಡಿತವಾಗಿಯೂ ನೋಡಲೇಬೇಕು ಅಂತ ನಾನು ಕಾಯ್ತಾ ಇದ್ದಂತಹ ಓರ್ವ ವ್ಯಕ್ತಿ ಅಂತ ಕೂಡ ಹೇಳ್ಬೋದು. ಸೊ ಈ ಒಂದು ವಿನ್ಯಾಸದ ಬಗ್ಗೆ ಮಾತಾಡೋದಾದರೆ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇದುವರೆಗೂ ಯಾವನೂ ಮಾಡಿಲ್ಲದಂತಹ ಒಂದು ವಿಡಿಯೋ. ಖಂಡಿತವಾಗಿಯೂ ನೋಡ್ತಾ ಇದ್ದಂತೆ ಹುಬ್ಬೇರಿಸುವಂತಹ ಕೆಲವೊಂದು ಕ್ಷಣಗಳು. ಇದು ಈ ರೀತಿ ಆ್ಯಕ್ಷನ್ಗಳನ್ನು ನೀವು ನನ್ನ ವಿಡಿಯೋದಲ್ಲಿ ನೋಡಿರೋದಿಲ್ಲ. ಯಾಕಂತ ಕೇಳಿದರೆ, ಆ ಒಂದು ಟ್ರೈಲರನ್ನು ನೋಡಿ ನಿಜವಾಗ್ಲೂ ನನಗೆ ರಿಯಾಕ್ಷನ್ ಮಾಡಲೇಬೇಕು ಅನಿಸ್ತು. ಸೊ ಅದಕ್ಕೆ ಮಾಡ್ತಾ ಇರೋವಂಥದ್ದು. ಬನ್ನಿ. ಎಲ್ಲೋ ಒಂದು ಕಡೆ KGF ಮೊದಲ ಆ ಒಂದು ಟ್ರೈಲರ್ ಅದೇ ರೀತಿ ಇದೆ, ಪವರ್ಫುಲ್ ಪೀಪಲ್, ಆ ಒಂದು ಸೌಂಡ್ ಬಂದಾಗಾಯ್ತು ಎಕ್ಕೋದಲ್ಲಿ ನೋಡಿ. ಟೆರ್ರರ್ ಸಿನಿಮಾ ಅಂದರೆ ಟೆರ್ರರ್ ಸಿನಿಮಾ ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ನಾವು ಹೊಡಿ ಬಡಿ ಮಾತ್ರ ನೋಡ್ತೀವಿ, ಆದರೆ ಇದರಲ್ಲಿ ಬರೀ ಗನ್ನು ಡಿಶ್ ಮಾತ್ರ ಆಗುತ್ತೆ ಅಂತ ಅನಿಸ್ತಾ ಇದೆ. ಬ್ಯಾಕ್ಗ್ರೌಂಡಲ್ಲಿ ನೀವು ಆ ಕಾರ್ಡ್ಗಳನ್ನು ನೋಡಿರ್ಬೋದಾ, ಅದೇ ಒಂದು ಕಾರ್ಡಾಗಿತ್ತು ಈ ಒಂದು ಯಶ್ ಸಿನಿಮಾದಲ್ಲಿ, ಟಾಕ್ಸಿಕ್ ಸಿನಿಮಾದಲ್ಲಿ ವಿವಾದವನ್ನು ಸೃಷ್ಟಿ ಮಾಡಿದಂತಹ ಒಂದು ರಂಗ ಅದು. ಅಂದರೆ ಅಲ್ಲಿ ಮರಗಳನ್ನು ಕಡಿದ್ರು ಎನ್ನುವಂತಹ ವಿಚಾರಕ್ಕೆ ದೊಡ್ಡ ವಿವಾದಗಳು ಸೃಷ್ಟಿಯಾಗಿತ್ತು. ಸೊ ಆ ಒಂದು ವಿಷುವಲ್ಸ್ ಅದು. ಓಕೆ, ಇದೆ ಹೀರೋ ಬಂದಿರಬೇಕು ನೋಡಿ, ಖಂಡಿತ ಇದು ಹೀರೋನೇ ಬಂದಿರ್ತಾನೆ. ಈ ಥರ ಎಲ್ಲ ಸ್ಟೆಪ್ ಹಾಕಬೇಕು ಅಂದರೆ ಯಶೇ ಇರ್ತಾನೆ, ಖಂಡಿತ ಯಶೇ ಇರ್ತಾನೆ. ಯಾರು ಅಯ್ಯೋ, ಏನು ಮೂವಿ, ಹಾಲಿವುಡ್ ನೋಡ್ತಾ ಇದ್ದೀವಿ ನಾವು. ದಯವಿಟ್ಟು ಈ ಒಂದು ವಿಡಿಯೋವನ್ನು ಯಾರಾದರೂ ಮಕ್ಕಳು ನೋಡ್ತಾ ಇದ್ದರೆ ದಯವಿಟ್ಟು ದೂರ ಸೇರಿರಿ. ಇದು ಇವತ್ತಿನ ಈ ಒಂದು ಜನಾಂಗಕ್ಕೆ ಸೇರಿದಂತಹ ಒಂದು ಮೂವಿ ಅಲ್ಲ ಅಂತ ಕಾಣಿಸುತ್ತೆ. ಸೊ ಕನ್ನಡ ಇಂಡಸ್ಟ್ರಿಯಲ್ಲಿ, ಕನ್ನಡ ಮೂವಿಯಲ್ಲಿ ಇಂತಹ ಟ್ರೈಲರ್ಗಳು ಬರೋದು ಅಪರೂಪಕ್ಕೆ ಅಪರೂಪ. ಸೊ ದಯವಿಟ್ಟು ಮಕ್ಕಳು ಯಾರಾದರೂ ನೋಡ್ತಾ ಇದ್ದರೆ ಸ್ವಲ್ಪ ದೂರ ನಿಂತ್ಕೊಂಡು ನೋಡಿ. ನಾವಂತೂ ನೋಡೋದಕ್ಕಾಗೋದಿಲ್ಲ, ಖಂಡಿತ ನೋಡಬೇಡಿ ಅವರು. ಒಂದು ಟೆರ್ರರಿಗೆ ಯಾವ ರೀತಿಯಲ್ಲಿ ಜನರಿಗೆ ಒಂದು ಡಾರ್ಕ್ ಸೀಕ್ರೆಟ್ ಅಂತ ಇದನ್ನು ಕರಿಬೋದು ನಾವು. ಈ ಒಂದು ಯುಗದಲ್ಲಿ ಜನರಿಗೆ ಏನು ಬೇಕೋ ಅದನ್ನು ಆ ಒಂದು ಟೆರ್ರರಿಗೆ ಅಟ್ಯಾಚ್ ಮಾಡಿಕೊಂಡು ಹಾಕಿರುವಂಥ ಒಂದು ಸೀನ್ ಇದು ನೋಡಿ. ಈ ಥರ ನೀವು ಏನು ಟ್ರೈಲರಲ್ಲಿ ನೋಡ್ತೀರಾ, ಅದು ಯಾವುದು ಸಿನಿಮಾದಲ್ಲಿ ಅಷ್ಟೊಂದು ಡೀಪಾಗಿ ಇರೋದಿಲ್ಲ. ಸೊ ಅದರಿಂದಾಗಿ ಅಷ್ಟೊಂದು ಉನ್ಮಾದ ಈ ಒಂದು ಸಿನಿಮಾದಲ್ಲಿ ಬೇಡ.
KVN ಪ್ರೊಡಕ್ಷನ್ ಅವರ ಸಿನಿಮಾ ನೋಡಿ, KGF ಆಮೇಲೆ KGF 2 ನೀವು ಗಮನಿಸಿರ್ಬೋದು. ಸೊ ಆ ಒಂದೇ ಒಂದು ಸಿನಿಮಾದಿಂದ ಯಾವ ಲೆವೆಲ್ಗೆ ಪ್ಯಾನ್ ಇಂಡಿಯಾ ಆದರು ಅಂತ ನೀವು ಇದನ್ನು ಈ ಒಂದು ಮೂವಿಯನ್ನು ನೋಡಿದರೆ ಗಮನಿಸ್ಬೋದು. ಕೋಟಿ ಸುರಿದು ಕೋಟ್ಯಾಂತರ ರೂಪಾಯಿ ಗಳಿಸೋ ಪ್ಲ್ಯಾನ್ ಇದು. ಹಾಲಿವುಡ್ಗೆ ಎಷ್ಟೇ ನೋಡಿದರೂ ಕಡಿಮೆ ಇಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ ಇಂತಹ ಒಂದು ಸಿನಿಮಾ ಅನ್ಬಿಲೀವೇಬಲ್ ಅಂತಲೇ ಹೇಳ್ಬೋದು. ಯಶ್ ಅವರದು ಮೇಯ್ನಾಗಿ ನಾವು ಫೋಕಸ್ ಮಾಡೋವಂಥದ್ದು ಅವರೊಂದು ಎಂಟ್ರಿ ಆಗೋ ಒಂದು ಸ್ವ್ಯಾಗ್ ಇದೆಯಲ್ಲ, ಈ ಒಂದು ಸ್ವ್ಯಾಗನ್ನು ನೋಡೋಕ್ಕೆ ಅಂತಲೇ ಈ ಒಂದು ಟ್ರೈಲರ್ ಓಪನ್ ಮಾಡಿದ್ದು ನಾನು. ಅಂದರೆ ಅವರು ಯಾವತ್ತೂ ಈ ಒಂದು ಸಿನಿಮಾ ಮಾಡುವಂಥ ಸಂದರ್ಭದಲ್ಲಿ ಅವರ ಟ್ರೈಲರ್ ಲಾಸ್ಟ್ ಟೈಮ್ ನೋಡಿದಾಗಲೂ ಅದೇ ರೀತಿ ಒಳ್ಳೆ ಒಂದು ಸ್ವ್ಯಾಗ್ ಇರುತ್ತೆ ಅವ್ರದ್ರಲ್ಲಿ. ಇನ್ನೂ ಚಂಡೆ ಸ್ಟಾರ್ಟ್ ಆಯಿತು. ಇದು ನಾರ್ಮಲಿ ಅವರ KGF 1, 2 ಅದರಲ್ಲಿ ನೋಡಿರೋದೆ, ಬಂದೂಕಲ್ಲಿ ಮಾಡೋದೆ. ಹ್ಯಾಪಿ ಬರ್ತ್ಡೇ ಯಶ್, ಇದು ಬರ್ತ್ಡೇಗೆ ಅಂತಲೇ ರಿಲೀಸ್ ಆಗಿರುವಂಥದ್ದು. ಇದು ಟ್ರೈಲರ್ ಅಲ್ಲ, ಇದು ಒಂದು ರೀತಿಯಲ್ಲಿ ಆ್ಯಕ್ಟರನ್ನೇ ರಿವೀಲ್ ಮಾಡಿರುವಂಥದ್ದು. ಡ್ಯಾಡೀಸ್ ಹೋಮ್ ಎಲ್ಲ ಸಿನಿಮಾದಲ್ಲೂ ಒಂದೊಂದು ಕೊಟ್ಟಿರ್ತಾರೆ ನೋಡಿ, ಯಾವ ರೀತಿ ಬೇಕೋ ಆ ರೀತಿ ಟೈಟಲನ್ನು ಕೊಡ್ತಾರೆ ಅವರು. ಟಾಕ್ಸಿಕ್ 19/3/2026ಗೆ ರಿಲೀಸ್ ಆಗುತ್ತೆ. ಅಂದರೆ ಮಾರ್ಚಲ್ಲಿ ಈ ಒಂದು ಸಿನಿಮಾ ಥಿಯೇಟರ್ಗಳಲ್ಲಿ ರಾರಾಜಿಸುತ್ತೆ. ಅಂದರೆ ಇವತ್ತು ಎಸ್ಪೆಷಲಿ ಯಶ್ ಅವರ ಬರ್ಡೇ ಆದ ಕಾರಣ ಟ್ರೈಲರನ್ನು ರಿಲೀಸ್ ಮಾಡಿರ್ಬೋದು. ಮಾತ್ರ ಅಲ್ಲ, ನೆನ್ನೆ ದಿವಸದಿಂದ ನಾವು ನೋಡ್ತಾ ಇದ್ದೀವಿ 4-5 ನಟಿಯರು ಈ ಒಂದು ಪೋಸ್ಟರನ್ನು ಕೂಡ ರಿಲೀಸ್ ಮಾಡಿದರು. ಅಂದರೆ ಈ ಒಂದು ಟಾಕ್ಸಿಕ್ ಸಿನಿಮಾದಲ್ಲಿ 4 to 5 ಹೀರೋಯಿನ್ಸ್ ಖಂಡಿತವಾಗಿ ಇದೇ ಇರ್ತಾರೆ. ಸೊ ಮೂವಿ ಕಂಪ್ಲೀಟಾಗಿ ಇದೇ ರೀತಿ ಹಾರರ್ ಟೆರರ್ ಆಗಿದರೆ ಐ ಥಿಂಕ್ ಮೈಂಡ್ ಬ್ಲೋವಿಂಗ್ ಆಗೋ ಸಾಧ್ಯತೆ ಖಂಡಿತವಾಗಿಯೂ ಇದೆ. ಏನನ್ನಿಸ್ತು ನೀವು ಟ್ರೈಲರ್ ನೋಡಿದರೆ? ದಯವಿಟ್ಟು ಅಭಿಪ್ರಾಯ ಕಮೆಂಟ್ ಮಾಡಿ. ಇಂತಹ ಟ್ರೈಲರ್ಗಳನ್ನು ರಿಯಾಕ್ಟ್ ಮಾಡುವಂತಹ ಮನುಷ್ಯ ನಾನಲ್ಲ ಖಂಡಿತವಾಗಿಯೂ. ಆದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಸಿನಿಮಾವನ್ನು ಪ್ರಮೋಟ್ ಮಾಡೋದು ಅಂದರೆ ನಮ್ಮ ಕನ್ನಡ ಇಂಪ್ರೂವ್ ಆದ ಹಾಗೆ. ಆದರೆ ಈ ಒಂದು ಸಿನಿಮಾದಲ್ಲಿ ಟ್ರೈಲರ್ ನೋಡಿ ಯಾವುದೇ ಕನ್ನಡವನ್ನು ನೋಡಿದ ಹಾಗೆ ಫೀಲ್ ಆಗ್ತಾ ಇಲ್ಲ. ಸೊ ಕನ್ನಡ ಪರ ಅಭಿಮಾನಿಗಳಿರ್ಬೋದು, ಸಂಘ ಸಂಸ್ಥೆಗಳು, ಸಿನಿಮಾ ಅಂತೂ ಬ್ಯಾನ್ ಮಾಡಬೇಡಿ ದಯವಿಟ್ಟು. ನಿಮ್ಮಲ್ಲಿ ಕಳಕಳಿಯ ವಿನಂತಿ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅವರು ಆ ಒಂದು ಸಿನಿಮಾ ತೆಗಿತಾ ಇದ್ದಾರೆ. ಕನ್ನಡ ಯೂಸ್ ಮಾಡಿಲ್ಲ ಟ್ರೈಲರಲ್ಲಿ ಅಂತ ಹೇಳಿಕೊಂಡು ಅದನ್ನು ನಿಷೇಧ ಮಾಡೋಕ್ಕೆ ಕರೆ ಅಂತೂ ಕೊಡಬೇಡಿ. ಯಾರೆಲ್ಲ ವೀಕ್ಷಣೆ ಮಾಡಿದ್ದೀರಿ ದಯವಿಟ್ಟು ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಬಾಯ್, ಸಿ ಯು, ಟೇಕ್ ಕೇರ್.